ಸರಿ ಕಡೆ ನೋಡಿ ಸರ್. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ 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 ನಾರಾಯಣ ಸ್ವಾಮಿ ಅವರಿಗೆ, ಕನ್ನಡ ಕಣ್ಮಣಿ ಎಸ್ ನಾರಾಯಣ ಸ್ವಾಮಿ ಅವರಿಗೆ. ಈ ಒಂದು ತಾಯಿ ಭುವನೇಶ್ವರನಿಗೆ ಬಂಗಾರಪೇಟೆ ತಾಲೂಕು ಬಂದಿದೆ. ನಾವೆಲ್ಲ ಕೂಡ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆ ತಾಯಿಯನ್ನ ಈ ಗಡಿನಾಡು ಭಾಗಕ್ಕೆ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ. ನಮಗೆ ಬಹುಶಃ ಬಹಳ ವರ್ಷಗಳ ನಂತರ ಮೊದಲ ಬಾರಿಗೆ ನವೆಂಬರ್ ಮಾಹೆಯಲ್ಲಿಯೇ ಕನ್ನಡದ ತೇರು ಬಂಗಾರಪೇಟೆತಕ್ಕಂಥದ್ದು ಬಹಳ ಸಂತೋಷವಾದ ತಂದಾಯಿತು. ಬಹುಶಃ ನಾವೇನು ಮುಂದೆ ಅಂದ್ಕೊಂಡಿದ್ದೀವಿ, ಕನ್ನಡ ಭವನವನ್ನು ಕಟ್ಟಬೇಕು, ಕನ್ನಡ ತಾಯಿಯನ್ನು ಪ್ರತಿದಿನ ಆರಾಧಿಸು ಅಂದ್ಕೊಂಡಿದ್ದೀವಿ. ಈ ಅದೇ ರೀತಿಯಾಗಿ ಈ ಭುವನೇಶ್ವರ ಬೆಳವಣಿಗೆತಕ್ಕಂಥದ್ದು ಅದಕ್ಕೆಲ್ಲೋ ಮುನ್ನುಡಿ ಅಂತ ನಾನಾದರೂ ಭಾವಿಸ್ತೇನೆ. ಸಂದರ್ಭದಲ್ಲಿ ನಾವು ಇವತ್ತು ಕನ್ನಡ ರಥವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಸಂಜೆವರೆಗೂ ಕೂಡ ನನ್ನ ತಾಲೂಕಿನಲ್ಲಿ ವಿವಿಧ ಪಂಚಾಯಿತಿಗಳಲ್ಲಿ ಕನ್ನಡ ರಥ ಮೆರವಣಿಗೆಯನ್ನು ಮಾಡಿ ನಂತರ ನಾವು ಕೆಜಿಎಫ್ ತಾಲೂಕಿಗೆ ರಥವನ್ನು ಬೀಳ್ಕೊಡ್ತೇವೆ. ಇದರ ಬಹುಶಃ ವಿಶೇಷವಾಗಿ ಕೋಲಾರ ಜಿಲ್ಲೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಾಚಲಪತಿಯವರು ಗೋಪಾಲ್ ಗೌಡರು ಬಹಳ ಪ್ರಮುಖವಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಗೋಪಾಲ್ ಗೌಡರು ನಮ್ಮ ಜಿಲ್ಲೆಗೆ ಬಂದಂಥ ರಥವನ್ನು ಸ್ವೀಕಾರ ಮಾಡಿ ಈ ಜಿಲ್ಲೆಯನ್ನು ಹೊರಡುವ ತನಕ ಅದರೊಟ್ಟಿಗೆ ಇದ್ದು ಕನ್ನಡ ಮಾತೆಯ ರಥವನ್ನು ಎಲ್ಲ ತಾಲೂಕುಗಳಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಮುಖ ಪಾತ್ರವನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತಕ್ಕಂಥ ಗೋಪಾಲ್ ಗೌಡ ವಹಿಸಿಕೊಂಡಿದ್ದಾರೆ. ಹೀಗೆ ಎಲ್ಲ ಕನ್ನಡಾಭಿಮಾನಿಗಳು ಕೂಡ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ರಥಕ್ಕೆ ನಾವು ಸಂಪೂರ್ಣ ಸ್ವಾಗತವನ್ನು ಕೋರ್ತೇವೆ. ಮಾತಾಡಿಲ್ಲ.